ಇವತ್ತು ನಾನು ಮಧ್ಯಮದವರೆಗೆ ನಿಂತಿದ್ದು ಒಬ್ಬ ಸಂಘಟನೆ ಅಧ್ಯಕ್ಷನಾಗಲ್ಲ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಅಣ್ಣನಾಗಿ ನಿಂತ್ಕೊಂಡಿದ್ದೀನಿ, ಒಬ್ಬ ನಾಗರಿಕನಾಗಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ಘಟನೆ ನೋಡಿದ್ರೆ ಕಳ್ಳು ಕಿತ್ತು ಬರುತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆ ಕಲ್ತಕ್ಕಂಥ ಮಕ್ಕಳು ಯಾರು ಬಡವ್ರ ಮಕ್ಕಳು ಕಲಿತಾರೆ. ಈಗ ಒಂದು ಸರ್ಕಾರಿ ಮಹಿಳಾ ಕಾಲೇಜ್ನಲ್ಲಿ ಛಾವಣಿ ಕುಸಿದು 5 ಮಕ್ಕಳು ಇದು ಇಲ್ಲಿ ಸೇರ್ಪಡೆ ಆಸ್ಪತ್ರೆಯಲ್ಲಿ. ಅವರ ಆರೋಗ್ಯದ ಬಗ್ಗೆ ಯಾವ ಇಲಾಖೆಗಳು ಕೂಡ ಬಂದು ಗಮನ ಹರಿಸುತ್ತೆ. ಇದಕ್ಕೆ ಮೂಲ ಕಾರಣ ಅಂದ್ರ ಬಡರ ಮಕ್ಕಳಿಗೆ, ಬಡರ ಜೀವಕ್ಕೆ ಬೆಲೆ ಇಲ್ಲ ಅಂತ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಈ ವ್ಯವಸ್ಥೆ ಯಾಕೆ ಆಗ್ತಾ ಇದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳೇನಿರ್ತಾರೆ, ಶಾಸಕರುಗಳೇನಿರ್ತಾರೆ, ಅವರು ತಮ್ಮ ಕಮಿಷನ್ ಪರ್ಸೆಂಟೇಜ್ ಏನು 40% ಅಂತ ಹೇಳಿ ಎಲ್ಲರೂ ಇದು ಜಗತ್ ಜಾಹೀರವಾಗಿ ಹೇಳ್ತಾ ಇದ್ದಾರೆ. ತಮ್ಮ ಪರ್ಸೆಂಟೇಜ್ ದಾಹಕ್ಕೆ ನಮ್ಮ ಬಡ ಮಕ್ಕಳ ಜೀವವನ್ನ ಬಲೆ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರ ಕಟ್ಟಡಗಳು ಆಗುವಾಗ ಅದಕ್ಕೊಬ್ಬ ಸರ್ಕಾರಿ ಅಧಿಕಾರಿ ನಿಯೋಜನೆಗೊಂಡಿರ್ತಾರ, ಕ್ವಾಲಿಟಿ ಕಂಟ್ರೋಲ್ ಅಂತ ಇರುತ್ತೆ, ಅದಕ್ಕೆ ಶಾಸಕರು ಅಂತ ಇರ್ತಾರೆ, ಅದಕ್ಕೆ ಇಡೀ ಸರ್ಕಾರನೇ ಜವಾಬ್ದಾರಿ. ಇದು ಒಂದು ಕೇವಲ ಆಕ್ಸಿಡೆಂಟ್ ಅಂತ ಹೇಳಲ್ಲ, ಇದು ಒಂದು ಕೊಲೆಯ ಸಂಚು ಅಂತ ಹೇಳ್ತೀನಿ ನಾನು. ಇದು ನೇರವಾಗಿ ಸರ್ಕಾರನೇ ಜವಾಬ್ದಾರಿ ಇದಕ್ಕೆ. ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು. ಇದು ಕೇವಲ ಛತ್ತು ಕುಸಿದಿಲ್ಲ, ಜಿಲ್ಲಾಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಈ ಸ್ಥಳದಲ್ಲಿ ನಮ್ಮ ತಾಂಡದ ಮಕ್ಕಳ ಸ್ಥಳದಲ್ಲಿ ಯಾರಾದ್ರೂ ಶಾಸಕರ ಮಕ್ಕಳು, ಯಾರಾದ್ರದ್ದು ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳಾಗಿದ್ರೆ ಗುಲ್ಬರ್ಗನೇ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಅವರನ್ನ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇರಿಸಲ್ಪಡ್ತಾ ಇತ್ತು. ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಅವ್ರು ತಗೊಳ್ತಾ ಇದ್ರು. ಆದ್ರೆ ಇಲ್ಲಿರ್ತಕ್ಕಂಥ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಕನ್ನಡ ಶಾಲೆಯಲ್ಲಿ ಕಲ್ತಕ್ಕಂಥ ಮಕ್ಕಳು ಕಲಿತಾ ಇದ್ದಾರೆ, ಅವರ ಜೀವಕ್ಕೆ ಬೆಲೆ ಇಲ್ಲ. ಇವರು ಕೇವಲ ಓಟಿಗೋಸ್ಕರ ಅವ್ರನ್ನ ಬಳಸ್ಕೊಳ್ತಾ ಇದ್ರೆ ಹೊರತು ಅವರ ಭವಿಷ್ಯದ ಬಗ್ಗೆ ಆಗ್ಲಿ ಹೇಳ್ತಾರೆ. ನೋಡ್ಬೋದು, ಇಂದಿನ ವಿದ್ಯಾರ್ಥಿಗಳು ನಾಳೆ ಪ್ರಜೆಗಳು ಅಂತ ಹೇಳ್ತಾರೆ, ಏನೇನೋ ನಾವು ಇಷ್ಟು ಬಜೆಟ್ ತಂದೀವಿ, ಅಷ್ಟು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ತಾರೆ. ಆದರೆ ಕೇವಲ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲ್ತಕ್ಕಂಥ ಮಕ್ಕಳ ಛಾವಣಿ ದುರಸ್ತಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ಇಂಥ ಶಾಸಕರುಗಳಿಗೆ ನಾಚಿಕೆ ಆಗ್ಬೇಕು ಜಿಲ್ಲಾಡಳಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಪರಿಹಾರ ಬಿಡ್ರಿ, ಸೌಜನ್ಯಕ್ಕೋಸ್ಕರ ಆದ್ರೂ ಬಂದು ಖಾಸಗಿ ಆಸ್ಪತ್ರೆಗೆ ತಗೊಂಡು ಹೋಗ್ರಿ ಅಂತ ಹೇಳಕ್ ಆಗ್ತಿಲ್ಲ. ಇವತ್ತು ಖಾಸಗಿ ಆಸ್ಪತ್ರೆಗಳು ಎಷ್ಟೋ ಶಾಸಕರದೇ ಖಾಸಗಿ ಆಸ್ಪತ್ರೆ ಅದಾವ, ಎಷ್ಟೋ ಸರ್ಕಾರಿ ಅಧಿಕಾರಿಗಳ ಖಾಸಗಿ ಆಸ್ಪತ್ರೆ ಅದಾವ. ಅಂತಲ್ಲಿ ಇವರಿಗೆ ಚಿಕಿತ್ಸೆ ಕೊಡಕ್ ಆಗ್ತಾ ಇಲ್ಲ. ಯಾಕೆ ಕೊಡ್ಬೇಕು ಅಂತಾರೆ? ಇವರು ಏನಾದ್ರು ಕಾರ್ಯಕ್ರಮದ ಲಕ್ಷಾನುಗಟ್ಲೆ ಖರ್ಚು ಮಾಡಿ ಬ್ಯಾನರ್ ಹಾಕ್ತಾರದು ಅದಕ್ಕೆ ಬರುತ್ತ್ರಿ? ಇಂಥ ಬಡ ಮಕ್ಕಳ ಜೀವದ ಜೊತೆ ಜೀವ ಇವತ್ತು ಕಷ್ಟದಲ್ಲಿದೆ ಅಂದಾಗ ಅವ್ರನ್ನ ಖಾಸಗಿ ಆಸ್ಪತ್ರೆ ತಗೊಂಡೋಗ್ರಿ ಅಂತ ಹೇಳಂತ ಸೌಜನ್ಯ ಆದ್ರೂ ಅವ್ರವಾಗ ನಾವು ನಮ್ಮ ಸಂಘಟನೆಯಿಂದ ಕೂಡ ಒಂದು ಅವ್ರಿಗೆ ನಾವು ಕೇವಲ ಬಂದು ಆಶ್ವಾಸನೆ ಕೊಟ್ಟು ಹೋಗಲ್ಲ. ಇಲ್ಲಿ ಚಿಕಿತ್ಸೆ ಸರಿ ಆಗಿಲ್ಲ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಬನ್ನಿ, ಇವರ ಸಂಪೂರ್ಣ ಖರ್ಚು ನಾವು ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ಅಂತ ಅವ್ರ ಪಾಲಕರಿಗೆ. ಖಾಸಗಿ ಆಸ್ಪತ್ರೆ ತೆಗೆದುಕೊಂಡು ಹೋಗಿ ಸಂಪೂರ್ಣ ಅವ್ರ ಖರ್ಚು ಹೆಚ್ಚಿನ ಜವಾಬ್ದಾರಿ ಕರವೇ ಸಂಘಟನೆ ನೋಡ್ಕೊಳ್ಳುತ್ತೆ. ಇದು ಯಾಕಂದ್ರೆ ಕರ್ನಾಟಕದ ಕನ್ನಡಿಗರ ಕನ್ನಡ ಶಾಲೆಯಲ್ಲಿ ಕಲ್ತಕ್ಕಂಥ ಮಕ್ಕಳ ಪ್ರಶ್ನೆ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಮುಗಿಸ್ತಾ ಇವೆ, ಅದಕ್ಕೆ ದೊಡ್ಡ ಷಡ್ಯಂತ್ರ ಇದೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಕಳಪೆ ಮಟ್ಟದಾಗಿರ್ಬೇಕು, ಸರ್ಕಾರಿ ಶಾಲೆಯಲ್ಲಿ ಬೋಧಕರು ಇರಬಾರ್ದು, ಸರ್ಕಾರಿ ಶಾಲೆಗಳ ಕಟ್ಟಡ ಚೆನ್ನಾಗಿಲ್ಲ ಅಂದ್ರೆ ಇವರೆಲ್ಲ ಎಲ್ಲ ಹೋಗ್ತಾರೆ, ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ, ಖಾಸಗಿ ಶಾಲೆ ಕಾಲೇಜುಗಳಿಗೆ ಹೋಗ್ತಾರೆ. ಖಾಸಗಿ ಶಾಲಾ ಕಾಲೇಜುಗಳು ಯಾರಾದ ಅಂದ್ರೆ ಇವ್ರ ಶಾಸಕರದಾವ, ಇವ್ರ ಸಚಿವರು ಅದಾವ, ದೊಡ್ಡ ದೊಡ್ಡ ಉದ್ಯೋಗಿಗಳದಾವ, MLC-ಗಳದಾವ. ಹಾಗಾಗಿ ಅವರ ಬೇಳೆ ಬೇಯಿಸ್ಕೋಸ್ಕರ ಸರ್ಕಾರಿ ಕಟ್ಟಡಗಳನ್ನ ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರಿ ಕಟ್ಟಡ ಆಗ್ಬೇಕಾದ್ರೆ ಅದಕ್ಕೊಂದು ಇಂತಿಷ್ಟು ಮಿತಿ, ವಯಸ್ಸಿನ ಮಿತಿ ಅಂತ ಇರುತ್ತೆ, ಕ್ವಾಲಿಟಿ ಕಂಟ್ರೋಲ್ ಅಂತ ಇರುತ್ತೆ, ಇಂಜಿನಿಯರ್ ಅಂತ ಇರ್ತಾರೆ. ಇವ್ರು ಇಂಜಿನಿಯರಿಂಗ್ ಕಲ್ತು ಬಂದಿದಾರೋ ಅಥವಾ ದನ ಕೈಕೊಂಡು ಬಂದಿರೋ ಅರ್ಥ ಆಗ್ತಿಲ್ಲ. ಒಂದು ಛತ್ ಬೀಳುತ್ತೆ ಅಂತ ಗೊತ್ತಾಗಲ್ಲ. ಈಗ ಇದು ಆದ್ಮೇಲೆ ಕೂಡ ಯಾವುದೇ ಒಂದು ಇಲಾಖೆ ಯಾರು ಗುತ್ತಿಗೆದಾರರು ಆಗಿರ್ತಕ್ಕಂಥ ಜೆ ಯಾರು, ಎ ಯಾರು, ಡಬಲ್ ಯಾರು, ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವ್ರು ಅಮಾನತ್ ಆಗ್ಬೇಕು. ಅವ್ರೇನ್ AC ರೂಮಲ್ಲಿ ಕುತ್ಕೊಂಡು ಬಿಲ್ ಬರೀತಾರಲ್ಲ, ಅವ್ರಿಗೆ ಅರ್ಥ ಆಗ್ಬೇಕು ಇಂಥ ಬಡ ಮಕ್ಕಳ ಜೀವ ಇವತ್ತು ನಮ್ಮಿಂದಾಗಿ ಹೋಗ್ತಾ ಇವೆ ಅಂತ ಹೇಳಿ ಕ್ರಿಮಿನಲ್ ಮೊಕದ್ದಮೆ ಹಾಕ್ಲೇಬೇಕು, ಉತ್ತರ ಕೊಡ್ಬೇಕು ಅವರು. ಇದಕ್ ಯಾವ ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿ ಕೊಡ್ಲಿಲ್ಲ ಅಂದ್ರೆ ನಾವು ಖಂಡಿತ ಯಾರೇ ಬರ್ಲಿ, ಯಾವ ಉಸ್ತುವಾರಿ ಮಿನಿಸ್ಟರ್ ಬರ್ಲಿ, ಗೃಹ ಸಚಿವರು ಬರ್ಲಿ, ಮುಖ್ಯಮಂತ್ರಿಗಳು ಬರ್ಲಿ, ಈ ವಿಷಯ ಇಟ್ಕೊಂಡು ನಾವು ಅವ್ರನ್ನ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ಈ ಪ್ರಶ್ನೆ ಅವ್ರ ಎದುರಿಗೆ ಎತ್ತೀವಿ. ನಮ್ಮ ಮಾಧ್ಯಮದವರು ಕೂಡ ಒತ್ತಿರ್ಬೇಕು.